ವೇದ ಇವರಿಬ್ರಿಗೂ ಡಿವೋರ್ಸ್ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನೋಡಿಲಿ ನೋಡ್ದೇನಂತೀನಿ ಏನ್ ಮಾತಾಡ್ತಿರ್ತಿ ನೋಡಿಲಿ. ನೋಡಿ ನೋಡಿ ಗುಳಿಯಾ ಸುಮ್ಮನೆ ಡಿಸ್ಟರ್ಬ್ ಆಗಬೇಡ. ಯೋ ಏನಯ್ಯ ನೀನು ನಿನ್ ಮಾತಿಗೆ ನಾನು ರಿಯಾಕ್ಟ್ ಮಾಡಿಲ್ಲ ಅಂತಂದ್ರೆ ಟೂ ಮಚ್ 3 ಮಚ್ ಅಂತ್ಯಾ. ಈಗ ನಾನ್ ಮಾತಾಡ್ತಿದ್ದೀನಿ ತಾನೆ, ರಿಯಾಕ್ಟ್ ಮಾಡ್ಬೇಕು ತಾನೆ, ನೀನಾಕ್ ರಿಯಾಕ್ಟ್ ಮಾಡ್ತಾ ಇಲ್ಲ? ನನ್ ಮಾತಂದ್ರೆ ಅಷ್ಟೊಂದು ಕೇರ್ಲೆಸ್ ನಿನಗೆ? ಆಚಾರಿ ನಿನ್ನ ಮಾತು ಕೇಳಿದ್ರೆ ನನಗೆ ತುಂಬಾ ಸಿಲಿ ಅನಿಸ್ತು. ಯಾಕೆ? ಮೌನ ಮೂಲ್ಯ ಪರಸ್ಪರ ಹೊಂದಾಣಿಕೆ ಇಲ್ಲ ಅಂತಂದ್ರೆ ಡಿವೋರ್ಸ್ ಕೊಟ್ಕೊಳ್ತಾರೆ, ಅದ್ರಲ್ಲಿ ತಪ್ಪೇನಿದೆ? ಇವಾಗ ಹಂಗಲ್ಲ ಕಣಯ್ಯ. ಡೋಂಟ್ ವರಿ, ಇನ್ 20 ಮಿನಿಟ್ಸ್ ಅಲ್ಲಿ ಇರ್ತೀನಿ, ಓಕೆನಾ? ಓಹೋ ಏನ್ ಮೇಡಮ್ ಆಚೆ ಹುಟ್ಟಿದೀರಾ ಅನ್ಸುತ್ತೆ, ಅದಕ್ಕೆ ಮೀಟ್ ಮಾಡಕ? ನಾನು ಆಮೇಲೆ ಕಾಲ್ ಮಾಡ್ತೀನಿ, ಬಾಯ್. ಅದಿತಿನ ಮೀಟ್ ಮಾಡಕ್ಕೆ ಅಂತ ಹೇಗೆ ಹೇಳ್ತೀರಾ? ಮತ್ತಿನ್ ಯಾರನ್ನ? ನನ್ನ ಫ್ರೆಂಡ್ ಅದ್ವೈತ್ನ. ಅದ್ವೈತ? ಯಾರದು? ನಾನು ನಿಮಗೆ ಆಮೇಲೆ ಹೇಳ್ತೀನಿ, ಟೈಮ್ ಇಲ್ಲ, ಹೊರಡ್ಬೇಕು. ಓ ಹಾಗಾದ್ರೆ ಅಷ್ಟೇನಾ? ಹ್ಞೂ ಅಷ್ಟೇ. ಪರವಾಗಿಲ್ಲ ಹೊರಡು, ನಿನ್ನ ಹತ್ರ ಹೇಗೆ ಬಾಯಿ ಬಿಡಿಸ್ಬೇಕು ಅಂತ ನನಗೆ ಗೊತ್ತಿದೆ. ಸಾರ್ಥಕ್, ಹೇ ವೇದಾಂತ್, 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 ನನ್ನ ತಂಗಿ ಎಲ್ಲ ಆಚೆ ಹೊರಟಿದ್ದಾಳೆ, ಎಲ್ಲಿ ಹೋಗ್ತಿದ್ದೀನಿ ಅಂತ ಹೇಳ್ತಿಲ್ಲ, ನೀವೇ ಒಂದ್ಸಲ ವಿಚಾರಿಸಿ. ಏನ್ ಸರ್ ಚಿಕ್ಕ ಮಕ್ಕಳಿದ್ದಾರೆ ಕಂಪ್ಲೇಂಟ್ ಮಾಡ್ತಿದ್ದೀರಲ್ಲ? ನಿಮ್ಮ ಹೆಂಡತಿ ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ನಿಮ್ಮ ಹತ್ರ ಹೇಳೋದಿಲ್ಲ? ನನ್ನ ಹತ್ರ ಹೇಳಿದ್ರೆ ನಿಮ್ಮ ಹತ್ರ ಯಾಕೆ ಬಂದು ಕೇಳ್ತಿದ್ದೆ? ಅಣ್ಣ, ಇವ್ರು ಇಷ್ಟಕ್ಕೆಲ್ಲ ನನ್ನ ಹತ್ರ ಕಂಪ್ಲೇಂಟ್ ಮಾಡೋ ಅವಶ್ಯಕತೆ ಇಲ್ಲ. ನನ್ನ ಸ್ಕೂಲ್ ಫ್ರೆಂಡ್ ಅದ್ವೈತ್ ಅಂತ ಕೆನಡಾದಿಂದ ತುಂಬಾ ವರ್ಷ ಆದ್ಮೇಲೆ ಬರ್ತಾ ಇದ್ದಾನೆ. ಅವನನ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ. ಗೊತ್ತಾಯ್ತಾ? ಹಬ್ಬ ಅದ್ವೈತ್ ಅನ್ನೋದನ್ನ ಅದಿತಿ ಅನ್ಕೊಂಡ್ಬಿಟ್ಟಿದ್ದೆ. ನಾನೇನಾದ್ರು ವೇದಾಂತ್ ಹತ್ರ ಅದಿತಿ ಅಂತ ಹೇಳ್ಬಿಟ್ಟಿದ್ರೆ ಎಡವಟ್ಟಾಗೋಗಿರೋದು. ನಾನು ಆಲ್ರೆಡಿ ಹೇಳಿದ್ದೀನಣ್ಣ, ಆದ್ರೂ ಬಂದು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ನೀನೆಲ್ಲ ನನ್ನ ತಂಗಿನ ಒಬ್ಳೆ ಕಳ್ಸಿದ್ಯಾ ಅಂತ ಹೇಳಿ ಬೆಂಡೆತ್ಬಾರ್ದಲ್ಲ, ಅದಕ್ಕೆ. ಇದು ಮೋಸ ಅದಕ್ಕೆ. ಯಾಕೆ? ನೀವು ನಮ್ಮ ಅಣ್ಣನ ತುಂಬಾ ಭಯದಲ್ಲಿ ಇಟ್ಕೊಂಡಿದ್ದೀರಾ. ಅವನಿಗೆ ಸ್ವಲ್ಪನೂ ಫ್ರೀಡಮೇ ಕೊಡ್ತಿಲ್ಲ ನೀವು. ಓ ಲುಕ್ ಹೂ ಇಸ್ ಟಾಕಿಂಗ್. ಇದನ್ನ ನೀನ್ ನನಗೆ ಹೇಳೋದಲ್ಲ ಅಮೂಲ್ಯ, ನಿನ್ನ ನೀನ್ ನೋಡ್ಕೋಬೇಕು. ನೀನ್ ನಮ್ಮ ಅಣ್ಣಂಗೆ ಎಷ್ಟು ಫ್ರೀಡಮ್ ಕೊಟ್ಟಿದ್ಯಾ, ನಿನ್ನ ಕಂಪೇರ್ ಮಾಡಿದ್ರೆ ನಾನೇ ಪರವಾಗಿಲ್ಲ. ಅದಕ್ಕೆ ನೀವ್ ಹಂಗ ಅನ್ಕೊಂಡಿದ್ದೀರಾ ಅಷ್ಟೇ. ನಿಮ್ಮ ಅಣ್ಣ ಮಾತ್ರ ಕಂಟ್ರೋಲಿಗೆ ಸಿಗಲ್ಲ. ಯಾರ್ ಕಂಟ್ರೋಲಿಗೂ ಸಿಗದೆ ಇರೋ ಮಾಸ್ಟರ್ ಪೀಸ್ ಅಂತಂದ್ರೆ ಅದು ವೇದಾಂತ್ ವಸಿಷ್ಠ ಒಬ್ಬನೇ. ಧ್ರುವನ್ ಕಿಡ್ನಾಪ್ ಮಾಡದ? ತಲೆಗಿಲೆ ಕೆಟ್ಟಿದ್ಯಾ ನಿಂಗೆ? ಅಯ್ಯೋ ಅದಕ್ಕೆ ನಿಧಾನಕ್ ಮಾತಾಡಿ. ನೀನೇನ್ ಮಾತಾಡ್ತಾ ಇದ್ಯಾ? ಕಿಡ್ನಾಪ್ ನನ್ ಹುಡುಗಾಟ ಅಂತ ಅನ್ಕೊಂಡಿದ್ಯಾ? ಅದು ಒಂದ್ ಹುಡುಗಿಗೆ ಹುಡುಗನ ಕಿಡ್ನಾಪ್ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲ, ಯಾರು ಕೇಳಿಸ್ಕೊಂಡ್ರೆ ಏನಂತಾರೆ? ಅಯ್ಯೋ ಪ್ಲೀಸ್ ಅದಕ್ಕೆ ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ. ನಾನ್ ನಿಮ್ಮನ್ನೇ ನಂಬ್ಕೊಂಡಿದೀನಿ. ಈಗ ನೀವು ಆಗಲ್ಲ ಅಂದ್ರೆ ನಾನು ಎಲ್ಲಿಗೆ ಹೋಗ್ಲಿ? ನೋಡದಿತಿ, ನಿನ್ಗೋಸ್ಕರ ನಾನು ಬೇರೆ ಏನಾದ್ರೂ ಮಾಡ್ತೀನಿ, ಆದ್ರೆ ಈ ಕಿಡ್ನಾಪ್ ಐಡಿಯಾ ಮಾತ್ರ ಬಿಟ್ಬಿಡು. ಇಂಥ ಕ್ರಿಮಿನಲ್ ಐಡಿಯಾ ನನ್ನ ಹತ್ರ ಹೇಳಕ್ ಹೋಗ್ಬೇಡ. ನೀವು ಮನ್ಸ್ ಮಾಡಿದ್ರೆ ಖಂಡಿತ ಆಗುತ್ತೆ. ಕೊನೆ ಟೈಮಲ್ಲಿ ನನ್ ಕೈ ಬಿಡ್ಬೇಡಿ ಅದಕ್ಕೆ. ಸರಿ, ಹೇಗ್ ಕಿಡ್ನಾಪ್ ಮಾಡೋದು ಅಂತ್ಯಾ? ಯಾಕದ್ಕೆ ನೀವು ಸಿನಿಮಾ ಸೀರಿಯಲ್ ಎಲ್ಲ ನೋಡಲ್ವಾ? ಅದೆಲ್ಲ ಬಕ್ವಾಸ್ ಅನ್ಸುತ್ತೆ. ಅದೆಲ್ಲ ಸಿನಿಮಾ ಸೀರಿಯಲ್ ಲವ್ ಸ್ಟೋರಿ. ಅಲ್ಲಿ ಹುಡುಗ ಹುಡುಗಿನ ಕಿಡ್ನಾಪ್ ಮಾಡ್ತಾನೆ. ನಿಮ್ ಲವ್ ಸ್ಟೋರಿಯಲ್ಲಿ ಹುಡುಗಿನೇ ಹುಡುಗನ ಕಿಡ್ನಾಪ್ ಮಾಡ್ತಾ ಇದಾರೆ. ಅದನ್ನೆಲ್ಲ ಬಿಟ್ಟು ಬೇರೆ ಏನಾದ್ರು ಇದ್ರೆ ಹೇಳು. ಅದಕ್ಕೆ ಹುಡುಗಿ ಮನೆಯವರು ಒಪ್ಕೊಳ್ದೇ ಇದ್ದಾಗ ಹುಡುಗ ಏನ್ ಮಾಡ್ತಾನೆ?
ಹುಡುಗಿನ ಓಡಿಸ್ಕೊಂಡು ಹೋಗ್ತಾನೆ. ನಾನು ಹಾಗೆ ನಿಮ್ಮ ಅಣ್ಣ ಓಡಿಸ್ಕೊಂಡು ಅಲ್ಲ ಎತ್ತಾಕೊಂಡು ಹೋದ್ರೆ ಹೇಗಿರುತ್ತೆ? ನೋಡೋದೈತಿ, ಸುಮ್ಮನೆ ಆಗದಿರೋದ್ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ. ಏನಾದ್ರೂ ಆಗೋದಿದ್ರೆ ಹೇಳು. ಅಂದ್ರೆ ಎತ್ತಾಕೊಂಡು ಹೋಗೋದು ಬೇಡ ಅಂತೀರಾ? ಧ್ರುವ ಈ ಕಂಡೀಷನ್ ಇರ್ಬೇಕಾದ್ರೆ ಇಷ್ಟೊಂದು ದೊಡ್ಡ ರಿಸ್ಕ್ ತಗೊಳಕ್ಕಾಗಲ್ಲ. ಅಣ್ಣ ಸೇಫ್ ಕೂಡ ಅಲ್ಲ. ಅಣ್ಣಂಗೆ ಅದ್ಯಾಕೋ ಇದು ಓಕೆ ಅನ್ನಿಸ್ತಾ ಇಲ್ಲ. ಇದೆಲ್ಲದಕ್ಕಿಂತ ಜಾಸ್ತಿ ಆಗಿ ವೇದಾಂತನ ಹತ್ರ ಈ ಲವ್ ಸ್ಟೋರಿ ಹೇಳ್ಬಿಡೋಣ. ಅಟ್ಲೀಸ್ಟ್ ಅವನ್ ಮುಂದಾದ್ರೂ ಮರ್ಯಾದೆ ಉಳಿಯತ್ತೆ. ಮರ್ಯಾದೆ ಹೋಗುತ್ತೆ ಅನ್ನೋದಕ್ಕಿಂತ ನಿಮ್ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಸಿಗತ್ತೆ. ಏನ್ ಹೇಳ್ತಿದ್ದೀರಾ ಅದಕ್ಕೆ? ವೇದಾಂತ್ ಬಾಬನ್ ಹತ್ರ ಹೇಳೋದಾ? ಹೇಳಿದ್ರೆ ಬೆಟರ್ ಅಂತ ಅನಿಸ್ತಾ ಇದೆ. ಅದ್ ಹಾಗಲ್ಲ ಅದಕ್ಕೆ. ಬಾವ ನಮ್ಮನೆಗೆ ಹೀರೋ ತರ ಬಂದು ನಮ್ಮ ಅಮ್ಮನ ಹತ್ರ ನೀವ್ ಅನ್ಕೊಂಡಿರೋ ಹಾಗೆ ನೀವ್ ನೋಡಿರೋ ಹುಡ್ಗನ್ ಜೊತೆನೆ ನಿಮ್ ಮಗಳನ್ನ ಮದ್ವೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ದಾರೆ. ಅಮ್ಮ ಅದಕ್ಕೆ ಸ್ಟಿಕ್ ಆನ್ ಆಗಿದ್ದಾರೆ. ಈ ಕಡೆ ವೇದಾಂತ್ ಬಾಬಾ ಎಲ್ಲರ ಮುಂದೆ ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಅವ್ರಿಬ್ರು ಮಧ್ಯ ನಾನು ಒದ್ದಾಡ್ತಿದ್ದೀನಿ. ಅದಕ್ಕೆ ನಂಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಸರಿ, ಹಾಗಿದ್ರೆ ಫೈನಲ್ ಆಗಿ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಮ್ಮ? ಬೇರೆ ದಾರಿನೇ ಇಲ್ಲ. ಅದಕ್ಕೆ ಕಾಲ ಮಿಂಚೋಗಿದೆ. ಹೇಗಾದ್ರೂ ಮಾಡಿ ಧ್ರುವನ ಮನೆಯಿಂದ ಆಚೆ ಕರ್ಕೊಂಡ್ ಬರ್ಬೇಕು. ಇಲ್ಲ ಅಂದ್ರೆ ನಾನು ಅವನ್ನ ಮದುವೆ ಆಗೋದಕ್ ಆಗಲ್ಲ. ಆದ್ರೆ ಅದಿತಿ, ಐ ಆಮ್ ನಾಟ್ ಕನ್ವಿನ್ಸ್ ವಿತ್ ದಿಸ್ ಐಡಿಯಾ. ಕೆಲಸ ಜಾಸ್ತಿ ಮಾಡಿದಾಗ, ವರ್ಕ್ ಪ್ರೆಷರ್ ಜಾಸ್ತಿ ಇದ್ದಾಗ ಅಥವಾ ನಿದ್ದೆ ಕೆಟ್ಟಾಗ ತಲೆನೋವು ಬರೋದು ಕಾಮನ್. ಆದರೆ ಇವತ್ತು ಅದು ಯಾವುದೂ ಆಗಿಲ್ಲ. ಅದು ಯಾಕೆ ಇಷ್ಟೊಂದು ತಲೆನೋವ್ತಿದೆ? ಅಮ್ಮ, ನೀವಾ? ಹೇಳಿಮ್ಮ. ಯಾಕಪ್ಪ, ಹುಷಾರಿಲ್ವಾ? ಆ ಥರ ಏನೂ ಇಲ್ಲಮ್ಮ, ಸ್ವಲ್ಪ ತಲೆನೋವ್ತಿದೆ ಅಷ್ಟೇ. ಹಗಲು ರಾತ್ರಿ ಅಂತ ನೋಡ್ದೆ ನಿದ್ದೆಗೆಟ್ಟು ಕೆಲಸ ಮಾಡಿದ್ರೆ ತಲೆನೋವು ಬರ್ದೆ ಇನ್ನೇನಾಗುತ್ತೆ? ದೇಹಕ್ಕೆ ವಿಶ್ರಾಂತಿನೂ ಬೇಕು ಅಲ್ವಪ್ಪ? ನಾನು ನಿದ್ದೆಗೆಟ್ಟು ಕೆಲಸ ಮಾಡೋದು ಹೊಸ್ತೇನಲ್ಲಮ್ಮ, ಅಭ್ಯಾಸ ಆಗೋಗಿದೆ. ಬಟ್ ಯಾಕೋ ಇವತ್ತು ಸ್ವಲ್ಪ ಜಾಸ್ತಿ ತಲೆನೋವ್ತಿದೆ. ಅಮ್ಮ, ನೀವೇನೋ ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ವಿಕ್ರಾಂತ್ ರೂಮಲ್ಲಿ ಮೈಗ್ರೇನ್ ಟ್ಯಾಬ್ಲೆಟ್ಸ್ ಇದೆ, ತಂದ್ಕೊಡ್ಬೋದಾ? ಸರಿಪ್ಪ. ನಮ್ಮ ಹತ್ರ ಬೇರೆ ಏನು ಆಪ್ಷನ್ಸ್ ಇಲ್ಲ ಪ್ರಜ್ವಲ್. ಅಗ್ರಜ ಏನು ಹೇಳಿದಾನೋ ಅದನ್ನೇ ಮಾಡೋಣ. ಸರ್, ಹಾಗಾದ್ರೆ ನಿಮ್ ತಾಯಿ ನೋಡ್ಕೋದು ಏನ್ ಮಾಡೋದು? ಅಗ್ರಜ ಹೇಳಿದ ಮಾತನ್ನ ಮೀರೋದ್ ಬೇಡ ಪ್ರಜ್ವಲ್.
ಸರಿ ಸರ್, ನೀವು ಹೇಗೆ ಹೇಳ್ತೀರೋ ಹಾಗೆ ಮಾಡೋಣ. ಹಾಗಾದ್ರೆ ನಾನು ಧ್ರುವ ಸರ್ನ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡ್ತೀನಿ. ಪಾಪ ಅಕ್ಕ ತುಂಬ ಟಯರ್ಡ್ ಆಗಿಬಿಡಿದಾಳೆ. ಇವಾಗ ತಾನೇ ಜ್ಯೂಸ್ ಕುಡ್ದಾಳೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ. ಹಾಂ, ಅಕ್ಕಂಗೆ ಸೊಂಟ ನೋವಿಗೆ ಮನೆ ಮದ್ದೇನು ಅಂತ ಅಮ್ಮಗೆ ಫೋನ್ ಮಾಡಿ ಕೇಳಬೇಕು, ಇಲ್ಲಾಂದರೆ ಮರ್ತು ಬಿಡ್ತೀನಿ. ಯಾಕೆ ಬಾವ, ಏನಾಯ್ತು? ಯಾಕೆ ಡಲ್ ಆಗಿದ್ದೀರಾ? ನನ್ಗೇನಾಗಿದೆ ನೋಡಿ ನನ್ನಿ, ಐ ಆಮ್ ಫೈನ್. ಬಾಬಾ, ನಾವು ಬೇರೆಯವ್ರಿಗೆ ಮೋಸ ಮಾಡೋದಕ್ಕಿಂತ ನಮ್ಮ ಮನ್ಸಿಗೆ ನಾವೇ ಮೋಸ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಅಂದ್ರೆ ನಾನ್ ಮೋಸ ಮಾಡ್ಕೊಳ್ತಿದ್ದೀನಿ ಅಂತಾನ? ಮನ್ಸಲ್ಲಿ ಏನಿದೆ ಅಂತ ಹೇಳ್ದೆ ನೀವು ಮೋಸ ಮಾಡ್ಕೊಳ್ತಿದ್ದೀರಾ ಬಾಬಾ. ನಿಮ್ ಮುಖ ನೋಡಿದ ತಕ್ಷಣ ಗೊತ್ತಾಗೋಗ್ಬಿಡುತ್ತೆ ನಿಮ್ ಮನ್ಸಲ್ಲಿ ಏನೋ ಇಟ್ಕೊಂಡಿದ್ದೀರಾ ಅಂತ. ಅಷ್ಟಿಲ್ದೆ ಫ್ಯಾನ್ಸ್ ನಮ್ನ ಕ್ರೈಮ್ ಪಾರ್ಟ್ನರ್ಸ್ ಅಂತ ಕರೀತಾರಾ? ಹೇಳಿ ಬಾಬಾ, ಏನಾಯ್ತು? ಯಾಕೆ ಬೇಜಾರ್ ಮಾಡ್ಕೊಂಡಿದ್ದೀರಾ? ಪ್ರಜ್ವಲ್ಲು ಕಾಲ್ ಮಾಡಿದ ನೋಡಿ ನದ್ನಿ. ಅಗ್ರಜನ್ ಮುಂದೆ ವೈದೇಹಿ ಅಮ್ಮನ ಬಗ್ಗೆ ಪ್ರತಿ ಸಲ ಮಾಡಿದಾಗ್ಲೂ ಅಗ್ರಜ ಇಗ್ನೋರ್ ಮಾಡ್ತಿದ್ದಂತೆ. ಹಾಗೆ ಪ್ರಜ್ವಲ್ಲು ವೈದೇಹಿ ಅಮ್ಮನ ಬಗ್ಗೆ ಏನೇ ಸರ್ಚ್ ಮಾಡ್ಬೇಕಾದ್ರೂ ಅಗ್ರಜ ಅದನ್ನ ತಡಿತಾ ಇದ್ದಾನಂತೆ. ಹಾಗಾದ್ರೆ ನಿಮ್ಮ ಅಮ್ಮನ ಹೆಸರು ವೈದೇಹಿನ ಬಾಬಾ? ಬಾಬಾ, ನಿಮ್ಮ ಅಮ್ಮನ ಹೆಸರಲ್ಲೇ ದೈವಿಕವಾದ ಗುಣ ಇದೆ ಬಾಬಾ. ಹೌದು. ಬೇಜಾರು ಮಾಡ್ಕೋಬೇಡಿ ಬಾಬಾ, ನಿಮ್ಮ ಅಮ್ಮಂಗೆ ಏನೂ ಆಗಿರಲ್ಲ. ಅವ್ರು ಗ್ಯಾರಂಟಿ ಸಿಕ್ಕೇ ಸಿಗ್ತಾರೆ. ಆ ಭಗವಂತ ಅವ್ರನ್ನ ಎಲ್ಲೋ ಒಂದ್ ಕಡೆ ಸೇಫ್ ಆಗಿ ಇಟ್ಟಿರ್ತಾನೆ. ಅಗ್ರಜನೇ ಅಮ್ಮನ ಬಗ್ಗೆ ನೆಗ್ಲೆಕ್ಟ್ ಮಾಡ್ತಿದ್ದಾನೆ ಅಂದ್ರೆ ಅಮ್ಮ ಎಲ್ಲಿ ಸಿಗ್ತಾರೆ ನೋಡಿ ನದ್ನಿ. ಬಾಬಾ, ನಾನೊಂದು ಹೇಳ್ತೀನಿ, ಕೇಳ್ತೀರಾ? ಹೇಳು. ಪ್ರಜ್ವಲ್ಗೆ ಅಮ್ಮನ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳಕ್ ಹೇಳಿ. ಅವನಿಗೆ ಅಮ್ಮನ ಹುಡ್ಕೋ ಕೆಲಸನ ಕಂಟಿನ್ಯೂ ಮಾಡೋದಕ್ಕೆ ಹೇಳಿ. ಇನ್ಮೇಲಿಂದ ಇದನ್ನೆಲ್ಲ ವೇದಾಂತ ಹೇಳಿ ಮಾಡೋ ಅಗತ್ಯ ಇಲ್ಲ. ಅವನಿಗೆ ಹೇಳ್ದೆ ಈ ಕೆಲಸನ ನಾವೇ ಮಾಡೋಣ. ಇಲ್ಲ ನೋಡಿ ನದ್ನಿ, ನನಗೆ ರೆಸ್ಟ್ ತಗೊಳಕ್ ಇಷ್ಟ ಇಲ್ಲ. ನಾವು ಲಾಸ್ಟ್ ಟೈಮ್ ಮಾಡಿದ್ದೆ ಸಾಕು ಅನ್ನಿಸ್ತಿದೆ. ಮತ್ತೇನಾದ್ರೂ ನಾವು ತೊಂದರೆಯಲ್ಲಿ ಸಿಗಾಕೊಂಡ್ರೆ ಅಗ್ರಜನ ಹತ್ರನೇ ಹೆಲ್ಪ್ ಕೇಳ್ಕೊಂಡು ಹೋಗ್ಬೇಕಾಗುತ್ತೆ. ಮೊದಲೇ ನಾವು ಅಮ್ಮನ ಹುಡುಕ್ತೀವಿ ಅಂದ್ರೆ ಅವ್ನಿಗೆ ಇಷ್ಟ ಆಗಲ್ಲ. ಮತ್ತೆ ಅದೇ ಕೆಲ್ಸಕ್ಕೆ ಹೋಗ್ತೀವಿ ಅಂದ್ರೆ ಅವ್ನು ಖಂಡಿತ ಬೇಜಾರು ಮಾಡ್ಕೊಳ್ತಾನೆ. ಮೊದಲೇ ಅವನು ತುಂಬಾ ಸೆನ್ಸಿಟಿವ್. ಅವನ ಹಿಂದೆ ನಾವು ಮೋಸ ಮಾಡ್ತಿದೀವಿ ಅಂತ ಗೊತ್ತಾದ್ರೆ ಅವ್ನು ತಡ್ಕೊಳಲ್ಲ. ನೋಡೋದೈತಿ, ಈ ಕೆಲಸನ ನೀನು ಮುಂಚೆನೇ ಮಾಡಬೇಕಿತ್ತು. ಈಗ ಆಲ್ರೆಡಿ ನಿಶ್ಚಿತಾರ್ಥ ಡೇಟ್ ಫಿಕ್ಸ್ ಆಗಿದೆ. ಅಣ್ಣ ಬೇರೆ ನೋಡಿರೋ ಹುಡುಗನ ಮದುವೆ ಮಾಡಿಸ್ಕೊಡ್ತೀನಿ ಚಿಕ್ಕತ್ತಿಗೆ ಪ್ರಾಮಿಸ್ ಬೇರೆ ಮಾಡಿದ್ದಾರೆ. ಅಣ್ಣ ಕೇಳಿದಾಗ ನೀನು ಯಾರನ್ನು ಇಷ್ಟಪಡ್ತಾ ಇಲ್ಲ ಅಂದ್ರೆ ಸುಳ್ಳು ಬೇರೆ ಹೇಳಿದ್ಯಾ. ಇಷ್ಟೆಲ್ಲ ಆದ್ಮೇಲೆ ನೀನು ಧ್ರುವನ್ ಜೊತೆ ಎಸ್ಕೇಪ್ ಆದೆ ಅಂತಂದ್ರೆ ನಿಮ್ಮ ಲವ್ ಸ್ಟೋರಿ ಇಡೀ ಊರಿಗೆ ಗೊತ್ತಾಗತ್ತೆ. ಚಿಕ್ಕತ್ತೆ, ಚಿಕ್ಕ ಮಾವ, ಅಣ್ಣನ ಮರ್ಯಾದೆ ಎಲ್ಲರ ಮುಂದೆ ಹರಾಜಾಗತ್ತೆ. ಅದಿತಿ, ಎಲ್ಲರೂ ನಿನ್ನ ಮೇಲೆ ಬೇಜಾರು ಮಾಡ್ಕೊಳ್ತಾರೆ. ಅದಿತಿ, ಅಣ್ಣ ಅಂತೂ ಲೈಫ್ ಲಾಂಗ್ ಮಾತಾಡ್ಸಲ್ಲ. ಅಣ್ಣನ ವಿಷಯ ಬಿಡು, ಚಿಕ್ಕತ್ತೆ ಆರೋಗ್ಯದ ಬಗ್ಗೆ ಯೋಚನೆ ಮಾಡಿದ್ಯಾ? ಅವ್ರು ಮೊದಲೇ ಹಾರ್ಟ್ ಪೇಷಂಟು. ಅವ್ರು ಹೇಗೆ ನನ್ನ ತಡ್ಕೊಳ್ತಾರೆ? ನೀವ್ ಅನ್ಕೊಂಡಿರೋ ತರ ಏನಾಗಲ್ಲ. ಅದಕ್ಕೆ ಅಂತಾನೆ ನಾನು ಬೇರೆ ಪ್ಲಾನ್ ಮಾಡಿದೀನಿ. ಬೇರೆನಾ? ಧ್ರುವನ್ನ ಕಿಡ್ನಾಪ್ ಮಾಡಿ ಒಂದ್ ಜಾಗದಲ್ಲಿ ಸೇಫ್ ಆಗಿರ್ತೀನಿ. ನಾನ್ ಮಾತ್ರ ಎಲ್ಲರ ಮುಂದೆ ಓಡಾಡ್ಕೊಂಡಿರ್ತೀನಿ. ಅವಾಗ ನನ್ನ ಮೇಲೆ ಯಾರಿಗೂ ಡೌಟ್ ಬರಲ್ಲ. ಪೆದ್ದಿ ಸರ ಮಾತಾಡ್ಬೇಡ ಆದಿತ್ಯ. ನಿನ್ ಪ್ಲಾನ್ ಯಾವ್ದೇ ಕಾರಣಕ್ಕೂ ಸಕ್ಸಸ್ ಆಗಲ್ಲ. ಅಲ್ಲ, ನೀನ್ ಕಿಡ್ನಾಪ್ ಏನೋ ಮಾಡ್ತೀಯಾ, ಬಟ್ ಧ್ರುವನ್ ಹೇಗ್ ಮದ್ವೆ ಆಗ್ತೀಯಾ? ಇನ್ನೂ ಜಾಸ್ತಿ ಪ್ರಾಬ್ಲಮ್ ಸಿಕ್ಕಾಕೊಳ್ತೀಯಾ? ಇಲ್ಲ, ಅದಕ್ಕೆ ನನ್ನ ಪ್ಲಾನ್ ಕರೆಕ್ಟ್ ಆಗೇ ಇದೆ ಅಂತಾನೆ ಅನಿಸ್ತಾ ಇದೆ. ಲೇ ದಡ್ಡಿ, ನೀನ್ ಧ್ರುವನ ಸೇಫ್ ಆಗಿ ಇಟ್ಬಿಟ್ಟು ನೀ ಎಲ್ಲರ ಮುಂದೆ ಓಡಾಡ್ತಾ ಕುತ್ಕೊಂಡ್ರೆ ಚಿಕ್ಕತ್ತೆ ನೋಡೋ ಹುಡುಗನ ಜೊತೆ ನಿನ್ ಮದ್ವೆ ಆಗತ್ತೆ. ಕಿಡ್ನಾಪ್ ಮಾಡಿ ಏನ್ ಪ್ರಯೋಜನ? ಧ್ರುವನ್ ಮದ್ವೆ ಆಗಕ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಅದಕ್ಕೆ ಅವ್ನ್ ಪ್ರಾಣನಾದ್ರೂ ಉಳಿಸ್ಕೋಬೇಕು. ಅದಿತಿ, ಏನ್ ಹೇಳ್ತಾ ಇದೀಯಾ? ಅದಿತಿ, ನಿನ್ನೆ ಕೇಳ್ತಾ ಇರೋದು.
ನಾನು ನಿಮಗೆ ಕೇಳಿದ್ದು ಮೈಗ್ರೇನ್ ಟ್ಯಾಬ್ಲೆಟ್ಸ್. ನೀವೇನು ಕೋಕೋನಟ್ ಆಯಿಲ್ನ ಬಿಸಿ ಮಾಡ್ಕೊಂಡು ತಂದಿದ್ದೀರಾ ಅನ್ಸುತ್ತೆ. ಎಲ್ರಿಗೂ ತಲೆನೋವು ಬರೋದು ಸಹಜ, ಆದ್ರೆ ಈ ಥರ ತಲೆನೋವು ಬರೋದು ದೇಹ ಮತ್ತೆ ಮನಸ್ಸಿಗೆ ಶ್ರಮ. ಇದೆ ಇದರಿಂದ ಮನಸ್ಸಿಗೆ ದೇಹಕ್ಕೆ ಆಗಿರೋ ಸುಸ್ತು ಕಡಿಮೆ ಆಗತ್ತೆ. ನೀವಿನ್ಮೇಲೆ ತಲೆನೋವು ಬಂದಾಗೆಲ್ಲ ಈ ಎಣ್ಣೆನೆ ಹಚ್ಕೊಳ್ಳಿ. ಪರವಾಗಿಲ್ಲ ಬಿಡಿ ಮಾ, ಸ್ವಲ್ಪ ಹೊತ್ತು ಮಲ್ಕೊಳ್ತೀನಿ, ಸರಿ ಹೋಗುತ್ತೆ ಅನ್ಸುತ್ತೆ. ತಾನಾಗೆ ವಾಸಿ ಆಗತ್ತೆ ಅಂದ್ರೆ ಹೇಗೆ? ಅದಕ್ಕೆ ಆರೈಕೆನೂ ಮಾಡ್ಕೋಬೇಕು ಅಲ್ವಾ? ಈ ಎಣ್ಣೆನ ಹಚ್ಕೊಳ್ಳಿ, ವಾಸಿ ಆಗತ್ತೆ. ಅಯ್ಯೋ ಅಮ್ಮ, ನಾನೇ ಹಚ್ಕೊಂಡ್ರೆ ಕೈಯೆಲ್ಲ ಜಿಡ್ಜಿಡಾಗುತ್ತೆ. ನನಗೆ ತುಂಬ ಓಸಿಡ್ ಇಶ್ಯೂಸ್ ಇದೆ. ಇದೇ ಇರಿಟೇಷನಲ್ಲಿ ವಾಶ್ರೂಮಿಗೆ ಹೋಗಿ 10 ಸಲ ಕೈ ತೊಳ್ಕೊಂಡು ಬರ್ತೇನೆ. ಈಗಿರೋ ತಲೆನೋಗಿಂತ ಈ ಕೈ ಜಿಡ್ಡಾಗಿದ್ದೇನೋ ಇರಿಟೇಷನ್ ಜಾಸ್ತಿ ಆಗ್ಬಿಡುತ್ತೆ. ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ನೀವು ಎಣ್ಣೆ ಹಚ್ಬಿಡಿ ಅಮ್ಮ. ಹಚ್ಚುಮ್ಮ. ಹಾಪ ಹಚ್ತೀನಿ. ಹಚ್ಚುಮ್ಮ. ಅಯ್ಯೋ ಅದು ಆಗಲ್ಲ ಅದಕ್ಕೆ. ಈಗ ಧ್ರುವನ್ ಪ್ರಾಣ ಯಾರು ಹೇಳಿ? ಯಾರು? ಸದ್ಯಕ್ಕೆ ಧ್ರುವನ್ ಪ್ರಾಣ ಅಂದ್ರೆ ನಾನೇ. ಅದಕ್ಕೆ ಆ ಪ್ರಾಣನ ಕಾಪಾಡ್ಕೋಬೇಕು ಅಂತ ಹೇಳಿದ್ದು. ಧ್ರುವ ಇಡೀ ಫ್ಯಾಮಿಲಿನ ತನ್ನ ಪ್ರಾಣ ಅಂತಾನೆ ಅನ್ಕೊಂಡಿದ್ದಾನೆ. ಇವಾಗ ಹೇಗಿದ್ರು ನಮ್ಮ ಫ್ಯಾಮಿಲಿನೇ ಅಲ್ವಾ? ಸರಿ ಬಿಡು, ನಿನ್ ಮಾತು ನಂಬ್ತೀನಿ. ಸದ್ಯಕ್ಕೆ ಅಷ್ಟೇ ಅಲ್ಲ, ಅದಕ್ಕೆ ಮುಂದೆನೂ ನಂಬೇಕು. ಸರಿ ಆಯ್ತು, ನಂಬ್ತೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಅದಕ್ಕೆ ನೀವು ಧ್ರುವನ್ನ ಕಿಡ್ನಾಪ್ ಮಾಡಿದ್ರೆ ನನ್ ಮದ್ವೆ ಅಮ್ಮ ನೋಡಿರೋ ಹುಡುಗನ ಜೊತೆ ಈಸಿಯಾಗಿ ಮದ್ವೆ ಆಗತ್ತೆ ಅಂತ ಹೇಳಿದ್ರಿ. ಬಟ್ ನೀವ್ ಅನ್ಕೊಂಡಿರೋ ತರ ಆಗಲ್ಲ. ನಾವು ಧ್ರುವನ ಕಿಡ್ನಾಪ್ ಮಾಡಾದ್ಮೇಲೆ ಎಲ್ರ ಗಮನ ಧ್ರುವನ ಹುಡ್ಕೋದ್ರ ಕಡೆಗೆ ಹೋಗಿರುತ್ತೆ. ಆಗ ಎಲ್ಲರ ಯೋಚನೆಯಲ್ಲೂ ಧ್ರುವನೇ ಇರ್ತಾನೆ. ಆಗ ಆಟೋಮೆಟಿಕ್ ಆಗಿ ನಮ್ ಮದ್ವೆ ಪೋಸ್ಟ್ಪೋನ್ ಆಗೇ ಆಗತ್ತೆ. ನಮ್ಗಿನ್ನ ಟೈಮ್ ಸಿಕ್ದಾಗ ಆಗತ್ತೆ. ಅವಾಗ ನಾವ್ ಏನ್ ಬೇಕಿದ್ರು ಮಾಡ್ಬೋದು. ಪರವಾಗಿಲ್ಲ ಕಣೆ, ನಿಂತಲ್ಲೂ ಬುದ್ಧಿ ಇದೆ. ನೀನು ಪ್ರೀತಿಗೋಸ್ಕರ ಎಷ್ಟು ರಿಸ್ಕ್ ತಗೋಬಹುದು ಅಂತ ಹೇಳಿ ನಂಗೆ ಇವತ್ತು ಗೊತ್ತಾಯ್ತು. ಆದ್ರೆ ನೀ ರೌಡಿಗೆ ತಂಗಿ ಅಂತ ಹೇಳಿ ಇವತ್ತು ಪ್ರೂವ್ ಮಾಡ್ಬಿಟ್ಟೆ. ಅದಕ್ಕೆ ನಿಮ್ಗೆ ಐಡಿಯಾ ಇಷ್ಟ ಆಯ್ತಾ? ಡೆಫಿನೆಟ್ಲಿ ಇಷ್ಟ ಆಯ್ತು. ಬಟ್ ಈ ಐಡಿಯಾ ವರ್ಕೌಟ್ ಆಗತ್ತಾ? ಖಂಡಿತ ಆಗುತ್ತೆ, ಆಗ್ಲೇಬೇಕು. ಸರಿ ಆಗಿದ್ರೆ